ಯಾಕಪ್ಪ ಅದೆಲ್ಲ ಬಿಟ್ಟಾಕಿ ಹೋಗಿ ಕೆಲಸ ನೋಡ್ಕೊಳ್ಳಿ. ಇಲ್ಲ ಚಿಕ್ಕಪ್ಪ, ಇವತ್ತು ನೀವು ಎಲ್ಲ ಹೇಳಲೇಬೇಕು. ಅಲ್ಲ, ನಿಮ್ಗೆ ಇಷ್ಟವಾಗಿರೋ ಈ ಫೋಟೋಗ್ರಫಿನ ಯಾಕೆ ಬಿಡೋದಕ್ಕೆ ಹೋದ್ರಿ? ಈ ಕ್ಯಾಮ್ರಾನ ಯಾಕೆ ಹೀಗೆ ಧೂಳಿಡಿಸ್ತಾ ಇದ್ದೀರಾ? ಹೇಳಿ ಚಿಕ್ಕಪ್ಪ. ಮನ್ಸಲ್ಲಿರೋದನ್ನ ಆಚೆ ಹಾಕಿದ್ರೆ ಎಲ್ಲ ಹಗುರ ಆಗತ್ತೆ. ಪ್ಲೀಸ್ ಹೇಳ್ಕೊಳ್ಳಿ ಮಾವ. ಹೇಳ್ರಿ, ಏನಾಯ್ತು? ಇಪ್ಪತ್ತೈದು ವರ್ಷದ ಹಿಂದೆ ನಾನು ನಮ್ಮ ಅಣ್ಣ ಅದಕ್ಕೆ ಕರ್ಕೊಂಡು ಪಿಕ್ನಿಕ್ಗೆ ಅಂತ ಹೋದ್ವಿ. ಆ ಹಸಿರು ಬೆಟ್ಟ, ಆ ಆಕಾಶ, ಮರಗಳು, ಅಷ್ಟು ಚಂದನೆ ವಾತಾವರಣದಲ್ಲಿ ನನ್ನ ಕ್ಯಾಮ್ರಾ ಫುಲ್ ಕೆಲಸ ಕೊಟ್ಟೆ. ಅಣ್ಣ ಲೇ, ಆ ಗಿಡ ಮರದ ಎಷ್ಟೋ ಫೋಟೋ ತೆಗಿತ್ಯಾ, ನಂದು ನನ್ನ ಹೆಂಡ್ತಿದ್ದು ಫೋಟೋ ತೆಗಿಯೋ ಒಂದ. ಅಣ್ಣ ಅದಕ್ಕೆದು ಒಳ್ಳೆ ಫೋಟೋಸ್ ತೆಗಿದೆ. ವಾವ್, ಆ ಫೋಟೋಸ್ ಎಲ್ಲಿ ಚಿಕ್ಕಪ್ಪ ಇವಾಗ? ಚಿಕ್ಕಪ್ಪ, ನಾನಂತೂ ನನ್ನ ತಂದೆ ತಾಯಿನ ನೋಡ್ಲೇ ಇಲ್ಲ. ಅವ್ರ ನೆನಪು ನನ್ಗೆ ಕಾಡಬಾರ್ದು ಅಂತ ಚಿಕ್ಕಿ ಅವ್ರ ಫೋಟೋ ಕೂಡ ತೋರಿಸ್ಲಿಲ್ಲ. ನನ್ನ ಅಪ್ಪ ಅಮ್ಮ ಫೋಟೋಸ್ ನಿಮ್ಮ ಹತ್ರ ಇದೆಯಾ ಚಿಕ್ಕಪ್ಪ? ಹೌದು ಚಿಕ್ಕಪ್ಪ, ರಾಮ ಅಪ್ಪ ಅಮ್ಮನ ಫೋಟೋಸ್ ನಾವೆಲ್ಲರೂ ನೋಡ್ಬೇಕು. ಚಿಕ್ಕಪ್ಪ, ಆ ಫೋಟೋಸ್ ಎಲ್ಲಿದೆ? ಇದ್ರ ಜೊತೆ ಅದೆಲ್ಲ ಬಣ್ಣಾಗಿ ಹೋಯ್ತು. ಅದು ಯಾವುದನ್ನು ಪ್ರಿಂಟ್ ಹಾಕ್ಸ್ಲೇ ಇಲ್ಲ. ಯಾಕೆ ಮಾವ ಪ್ರಿಂಟ್ ಹಾಕ್ಸಿಲ್ಲ? ಅಣ್ಣ ಅದಕ್ಕೆ ಫೋಟೋನೇ ನಾನು ಈ ಕ್ಯಾಮ್ರಲ್ಲಿ ತೆಗೆದು ಕೊನೆ ಫೋಟೋಸು. ಅವತ್ತು ಏನಾಯ್ತು ಚಿಕ್ಕಪ್ಪ? ನಾನು ಫೋಟೋಸ್ ತೆಗಿತಾ ಇದ್ದಾಗ ಅದಕ್ಕೆ ವಿಪರೀತ ಬಿಕ್ಕಳಿಕೆ ಬಂತು. ಕುಡಿಯೋಕೆ ನೀರು ಬೇಕು ಅಂದ. ನಾನು ಈ ಕ್ಯಾಮ್ರಾ ಅವ್ನ ಕೈಲಿ ಇಟ್ಬಿಟ್ಟು ನೀರು ತರಕ್ಕೆ ಅಂತ ಓಡ್ ಹೋದೆ. ನೀರು ತಗೊಂಡು ಬರೋ ಅಷ್ಟರಲ್ಲಿ ಏನಾಯ್ತು ಚಿಕ್ಕಪ್ಪ? ಅಲ್ಲಿ ಅಣ್ಣ ಅದಕ್ಕೆ ಇರಲಿಲ್ಲ. ಆನ್ ಇತ್ತು ಅಂದ್ರೆ ಏನಾದ್ರು ಕ್ಯಾಪ್ಚರ್ ಆಗಿರ್ಬೋದಲ್ವಾ? ಆಗ ಅಪ್ಪ ಅಮ್ಮನ ಸಾವಿಗೆ ಚಿಕ್ಕಪ್ಪ ಕಾರಣ ಅಲ್ಲ ಅಂತ ಪ್ರೂವ್ ಆಗುತ್ತೆ. ಹೌದಲ್ವಾ? ಆ ಕ್ಯಾಮ್ರಾ ಕೊಡು ಅಪ್ಪು. ನನಗೆ ಗೊತ್ತಿರೋ ಒಬ್ರು ಫ್ರೆಂಡ್ ಇದ್ದಾರೆ, ಅವರು ಇಂಥ ಹಳೆ ನೆಗೆಟಿವ್ಸ್ನೆಲ್ಲ ಪ್ರಿಂಟ್ ಹಾಕಿ ಕೊಡ್ತಾರೆ. ಮಾವಯ್ಯನ ಮುಂದೆ ಈ ನೆಗೆಟಿವ್ ಅಲ್ಲಿರೋ ಫೋಟೋಸನ್ನ ಅವ್ರ ಮುಂದೆ ಇಟ್ಟರೆ ಸತ್ಯ ಮತ್ತೆ ಮಾವಯ್ಯನ ಮನಸ್ತಾಪ ದೂರ ಆಗುತ್ತೆ. ಇವರಿಬ್ರು ಒಂದಾದ್ರೆ ಅದಕ್ಕಿಂತ ದೊಡ್ಡ ಖುಷಿ ಇನ್ನೇನಿದೆ ಅಲ್ವಾ? ಕೊಡಿಲಿ. ನನಗೆ ಪರಿಚಯ ಇರೋನೊಬ್ಬ ಇದ್ದಾನೆ, ಅವ್ರ ಹತ್ರ ಡೆವಲಪ್ ಮಾಡಿಸಿ ಆಮೇಲೆ ಪ್ರಿಂಟ್ ಹಾಕೊಂಡು ಬರ್ತೀನಿ. ಸುಮ್ಮನೆ ನಿಮಗೆ ಯಾಕೆ ತೊಂದರೆ ಅಲ್ವಾ? ಚಿಕ್ಕಪ್ಪ, ನಾನು ಬರಲ್ಲ ನಿಮ್ಮ ಜೊತೆ. ಬೇಡ ಮಗ, ಸೂರಿ ಮನ್ಸು ಸರಿ ಇಲ್ಲ. ನೀನು ಇಲ್ಲಿರೋ, ನಾನು ಚಿಕ್ಕಪ್ಪನ ಜೊತೆ ಹೋಗಿ ಬರ್ತೀನಿ. ಸರಿ, ಬನ್ನಿ ಚಿಕ್ಕಪ್ಪ. ಅದರಲ್ಲಿ ಫೋಟೋಸ್ ಕ್ಯಾಪ್ಚರ್ ಆಗಿ ಅವತ್ತೇನು ನಡ್ತಿದೆ ಅಂತ ಗೊತ್ತಾದರೆ ಸಾಕು. ಸತ್ಯ ಸರು ತುಂಬಾ ಒಳ್ಳೆಯವರು ಕಣೆ. ಅವರು ನಿರಪರಾಧಿ ಅಂತ ಸೂರಿ ಸರ್ಗೆ ಪಕ್ಕಾ ಗೊತ್ತಾಗತ್ತೆ.
ರಾಮ್ ಏನಾಯ್ತು? ಸೀತಾ, ಆ ಕ್ಯಾಮ್ರಾದಲ್ಲಿ ಅಪ್ಪ ಅಮ್ಮನ ಸಾವಿನ ಸಂಬಂಧಪಟ್ಟಿರೋ ಫುಟೇಜ್ ಏನಾದ್ರು ಸಿಗ್ಬೋದಾ? ಅದನ್ನ ಅಶೋಕ್ ಮತ್ತೆ ಮಾವ ಚೆಕ್ ಮಾಡಕ್ ಹೋಗಿದಾರಲ್ಲ. ಹೇಗಾದ್ರೂ ಮಾಡಿ ಅಪ್ಪ ಅಮ್ಮನಿಗೆ ಏನಾಯ್ತು ಅಂತ ನಾನು ತಿಳ್ಕೊಳ್ಳೇಬೇಕು. ಅವ್ರು ಬರ್ಲಿ ಎಲ್ಲ ಗೊತ್ತಾಗತ್ತೆ ರಾಮ್. ಈಗಲೇ ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಸತ್ಯ ಚಿಕ್ಕಪ್ಪನಿಂದ ಯಾವ ತಪ್ಪು ಆಗಿರೋದಿಲ್ಲ ಅಲ್ಲ ಸೀತಾ? ನನಗಂತೂ ಸತ್ಯ ಚಿಕ್ಕಪ್ಪ ಇದರಲ್ಲಿ ಇನ್ನಸೆಂಟ್ ಅಂತ ಅನ್ನಿಸ್ತಾ ಇದೆ. ಮಾವನೇ ಹೇಳಿದ್ರಲ್ಲ, ಅವ್ರು ನೀರು ತರೋಷ್ಟರಲ್ಲಿ ಅಪ್ಪ ಅಮ್ಮ ಅಲ್ಲಿರ್ಲಿಲ್ಲ, ಕೆಳಗೆ ಬಿದ್ದಿದ್ರು ಅಂತ. ಹೇಗೆ ಬಿದ್ದಿರ್ಬೋದು ಸೀತಾ? ಅಥವಾ ಹಿಂದೆಯಿಂದ ಯಾರಾದ್ರೂ ಬಂದು ಅವ್ರನ್ನ ತಳ್ಬಿಟ್ರ? ರಾಮ್, ನೀವೇನು ಯೋಚನೆ ಮಾಡಬೇಡಿ. ಏನೇನು ನಡೆದಿದೆಯೋ ಆ ಫೋಟೋಸ್ ಸಿಕ್ಕಿದ್ರೆ ನಮಗೆಲ್ಲ ಗೊತ್ತಾಗುತ್ತೆ.